ಅಕ್ರಮ ಮಾಡಿಲ್ಲ. ಮಾಜಿ ನಗರಸಭಾ ಅಧ್ಯಕ್ಷ ವಾಸೀಲ್ ಅಲಿ ಖಾನ್ ಸ್ಪಷ್ಟನೆ. ನಗರಸಭೆಯಿಂದ ಸುಮಾರು 21 ನಿವೇಶನಗಳಿಗೆ ಅಕ್ರಮವಾಗಿ ಈ ಖಾತೆ ಡಿಸಿ ಮಾಡಿ ಮಾರಾಟ ನಡೆಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ನವಾಜ್ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ ಬೆನ್ನಲ್ಲೇ ಮಾಜಿ ನಗರಸಭಾ ಅಧ್ಯಕ್ಷ ವಾಸೀಲ್ ಅಲಿ ಖಾನ್ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ವಾಸೀಲ್ ಅಲಿ ಖಾನ್, ನವಾಜ್ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ. ನನ್ನ ಮಗ ಮಹೇಶ್ ಅವರು ಕಾನೂನುಬದ್ಧವಾಗಿ ಜಮೀನು ಖರೀದಿಸಿ ನಿಯಮಾನುಸಾರ ಖಾತೆ ಮಾಡಿಸಿಕೊಂಡು ನಂತರ ಮಾರಾಟ ಮಾಡಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದಲ್ಲದೆ ಈ ಪ್ರಕರಣದ ಕುರಿತು ಯಾವುದೇ ಮಟ್ಟದ ತನಿಖೆ ನಡೆಸಿದರೂ ಅದನ್ನು ಎದುರಿಸಲು ನಾನು ಸಿದ್ಧನಿದ್ದೇನೆ, ಸತ್ಯ ಹೊರಬರಲಿದೆ ಎಂದು ಅವರು ಹೇಳಿದ್ದಾರೆ. ಈ ಆರೋಪ ಪ್ರತ್ಯಾರೋಪಗಳಿಂದ ಸ್ಥಳೀಯ ರಾಜಕೀಯ ವಲಯದಲ್ಲಿ ಚರ್ಚೆಗಳು ತೀವ್ರಗೊಂಡಿದ್ದು, ಪ್ರಕರಣದ ಕುರಿತು ಮುಂದಿನ ಬೆಳವಣಿಗೆಗಳತ್ತ ಸಾರ್ವಜನಿಕರು ಕಾತರದಿಂದ ಗಮನ ಹರಿಸುತ್ತಿದ್ದಾರೆ. ನಾನು ವಾಸೀಲ್ ಅಲಿ ಖಾನ್, ನಗರಸಭೆ ಮಾಜಿ ಅಧ್ಯಕ್ಷ, ಮಾಜಿ ಎಪಿಎಂಸಿ ಸದಸ್ಯರು, ಮಾಜಿ ಕಂಟ್ರಿ ವಾಯ್ಸ್ ಸ್ಟುಡಿಯೋ ಡೈರೆಕ್ಟ್ರು. ನಾನು ತಮ್ಮ ಇವತ್ತು ಏನು ಒಂದು ತಾವು ಸುದ್ದಿ ಮಾಡಿದ್ರಿ, 15ನೇ ತಾರೀಕು ಒಂದು ಪ್ರೆಸ್ ಕಾನ್ಫರೆನ್ಸು ಕರೆದು ನವಾಜ್ ಹಾಶ್ಮಿ ಎಂಬವರ ವ್ಯಕ್ತಿ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ನಾನು ಭೂ ಕಬ್ಬಳಿಕೆ ಮಾಡ್ಕೊಂಡಿದ್ದೀನಿ, ಕಂಡವ್ರ ಜಾಗ ಹೊಡೆದ್ಬಿಟ್ಟಿದ್ದೀನಿ, ಜನಗಳಿಗೆ ಮೋಸ ಮಾಡಿದ್ದೀನಿ ಅಂತ ಹೇಳಿ ವಂಚನೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸುಮಾರು ಆರೋಪಗಳನ್ನು ಮಾಡಿದ್ದಾರೆ. ಆದರೆ ಇದೆಲ್ಲ ಸತ್ಯಕ್ಕೆ ದೂರ ಆಗುವಂಥ ವಿಷಯ. ನಾವು ಯಾರಿಗೂ ಮೋಸ ಮಾಡಲಿಲ್ಲ, ಯಾರಿಗೂ ದ್ರೋಹ ಬಗ್ದಿಲ್ಲ, ಯಾರಿಗೂ ಮೋಸ ಮಾಡ್ದೇನೆ ನಾವು ಯಾವತ್ತೂ ಇದು ಮಾಡಲಿಲ್ಲ. ಇದೆಲ್ಲ ಸತ್ಯಕ್ಕೆ ದೂರವಾದಂಥ ವಿಷಯ. ಯಾಕಂದರೆ ನೋಡಿ, ಈಗ ಹೊನಗಾನಹಳ್ಳಿ ಸರ್ವೆ ನಂಬರಲ್ಲಿ ಸುಮಾರು 15, 11, 23ರಲ್ಲಿ ನಾನು ಕ್ರಯ ಮುಖಾಂತರ ನನ್ನ ಮಗ ಕುರ್ಬತ್ ಅಲಿ ಖಾನು ಈ 20 ಕುಂಟೆ ಜಾಗವನ್ನು ಮಹೇಶ್ ಎಂಬವರ, ನೋಡಿ ಪಾಣಿ, ಅವನ ಹೆಸರು ಪಾಣಿ, ಮಹೇಶ್ ಎಂಬವರ ಹೆಸರಲ್ಲಿ ಇರುತ್ತ ಪಾಣಿ, ಆ ಪಾಣಿಯನ್ನು ಖರೀದಿ ಮಾಡಿ ನಾವು ಕ್ರಯಕ್ಕೆ ತಗೊಂಡಿರ್ತೀವಿ. ಈಗ ರನ್ನಿಂಗು ನಮ್ಮ ಹೆಸರಲ್ಲಿ ಪಾಣಿ ಬರ್ತಾ ಇದೆ. ಇದು ತಗೊಂಡ ನಂತರ ನಾವು ನೋಡಿ ಇದ್ರದ್ದು ಸಂಬಂಧಪಟ್ಟ ದಾಖಲೆ ಇದೆಲ್ಲ ನೋಡಿ, ಸ್ಕೆಚ್ ಅದೇ, ಟಿಪ್ಪಣಿ ಅದೇ, MIR ಅದೇ. ಈಗ ಕೈ ಬರ ಪಾಣಿಗೂ ನಾನು ಹಾಕಿದ್ದೀನಿ, ಅದು ಇನ್ನ ನಮಗೆ ಕೈ ಸೇರಿಲ್ಲ, ಎಲ್ಲ ಪೂರ್ತಿ ಇಲ್ಲೇ ಇದೆ. ನಾವು ಯಾವುದುವೆ ಮೋಸ ಮಾಡಿ, ಯಾರ್ದೋ ವಂಚನೆ ಮಾಡಿ, ಯಾವುದು ಸರ್ಕಾರ ಜಮೀನಾಗಲಿ ನಗರಸಭೆ ಸೊತ್ತಾಗಲಿ ನಾವು ಯಾವುದುವೆ ಮಾಡಿಲ್ಲ. 23ನೇ ತಾರೀಕು ನಾವು 23ನೇ ಇಸ್ವಿಲಿ ನಾವು ತಗೊಂಡ ನಂತರ ನಾವು ನಗರಸಭೆಗೆ ಒಂದು ಅರ್ಜಿ ಹಾಕಿದ್ದೀವಿ. ಈ ಸೊತ್ತನ್ನು ನಾವು ಖಾತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಆಯ್ತು ಅಂದ್ಬಿಟ್ಟು ನಮಗೆ ನಾವು ಡಬಲ್ ಟ್ಯಾಕ್ಸ್ ಕಟ್ಟಿದ್ದೀವಿ, ಫೀಸ್ ಕಟ್ಟಿದ್ದೀವಿ. ಈ ಬಿ ಖಾತೆಯನ್ನು ನಮಗೆ ನಗರಸಭೆಯಿಂದ ನಮಗೆ ಮಾಡಿಕೊಟ್ಟಿದ್ದಾರೆ 21 ಖಾತೆ. ಅದರಲ್ಲಿ ಯಾವುದೇ ಇದಿಲ್ಲ. ಅದು ಕೊಟ್ಟ ನಂತರ ನಾವು ಬೇರೆಯವ್ರಿಗೆ ನಾವು ಕ್ರಯ ಮಾಡಿಕೊಟ್ಟಿದ್ದೀವಿ, ಅವ್ರ ಹೆಸರಲ್ಲೂ ಖಾತೆ ರನ್ನಿಂಗ್ ಆಗುತ್ತೆ. ಇದರಲ್ಲಿ ನಾನು ಏನು ಮೋಸ ಮಾಡಿದ್ದೀನಿ? ನಾವು ಸರ್ಕಾರಿ ಜಾಗ ಕಬಳಿಸಿದೀವ, ಅಲ್ಲ ಯಾವ್ದನ್ನಾರ ನಗರಸಭೆ ಸೊತ್ತು ನಾವು ನಮ್ಮ ಹೆಸರಿಗೆ ಬರ್ಕೊಂಡಿದೀವ? ಅಧಿಕಾರ ದುರ್ಬಳಕೆ ಅಂತ ಹೇಳ್ಬಿಟ್ಟು ಅಧಿಕಾರ ಅಂತ ನಾನು ಅಧ್ಯಕ್ಷ ಆಗಿ 4/1/25ರಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾನು ಕುಂತಿರೋದು ತಮ್ಗೆಲ್ಲ ಗೊತ್ತು. ನಾನು 1 ವರ್ಷ 20 ದಿವಸದಲ್ಲಿ ನಾನು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಸಾರ್ವಜನಿಕರಿಗೆ ಮತ್ತು ನಮ್ಮ ನಗರ ವ್ಯಾಪ್ತಿಯಲ್ಲಿ ಇರುವಂತ ನಮ್ಮ ಅಣ್ಣ ತಮ್ಮದಿರಿಗೆ ಗೊತ್ತು. ನಾನು ಎಷ್ಟು ದುಡಿದಿದ್ದೀನಿ, ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ. ಅದಲ್ದೇನೆ ನಾನು 24ರಲ್ಲಿ 23ರಲ್ಲಿ ತಗೊಂಡಿದ್ದೀನಿ, 24ರಲ್ಲಿ ಇದು ಖಾತೆ ಆಗಿರೋದು. ನಾನು ಯಾವುದು ಅಧಿಕಾರಕ್ಕೆ ದುರ್ಬಳಕೆ ನಾನು ಮಾಡಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಏನಾರ ನಮ್ಮ ಅಕ್ರಮ ಏನಾರ ಮಾಡಿದ್ರೆ ತನಿಖೆ ಆಗ್ಲಿ, ನಾನು ಏನು ಅದಕ್ಕೆ ಹಿಂದೇಟು ಹೊಡೆಯಲ್ಲ. ನಾವೇನು ಯಾವುದು ಸರ್ಕಾರಿ ಜಾಗ ಕಬಳಿಸ್ಲಿಲ್ಲ. ತನಿಖೆ ಆಗ್ಲಿ, ತನಿಖೆ ಆಗ್ಬಿಟ್ಟು ಅದೇನದೇ ಆಗ್ಲಿ, ನಾನು ಅದಕ್ಕೆ ನಾನು ಸಿದ್ಧ. ನಾವು ಯಾವತ್ತಕ್ಕೂ ನಾವು ಹೆದರೋರಲ್ಲ, ನಾವು ಯಾವತ್ತಕ್ಕೂ ಇದಕ್ಕೆ ನಾವು ಜಗ್ಗವರಲ್ಲ. ಯಾಕಂದ್ರೆ ಈಗ ಅವರು ಸುಮಾರು ಜನ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ನನಗೆ ಗೊತ್ತು. ನಾನು ವಿಡಿಯೋಲಿ ನೋಡಿದೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ನನಗೆ ಯಾರ್ಯಾರು ಎತ್ಕಟ್ತಿದ್ದಾರೆ, ಯಾರು ಪ್ರಚೋದನೆ ಕೊಡ್ತಾವ್ರೆ ಇದಕ್ಕೆ. ಇಂಥವ್ರಿಗೆಲ್ಲ ನಾನು ಕಾನೂನು ರೀತಿಯಲ್ಲಿ ಯಾವ ತರ ನಾನು ಉತ್ತರ ಕೊಡಬೇಕು, ನಾನು ಉತ್ತರ ಕೊಡೋಕ್ಕೆ ನಾನು ರೆಡಿ ಆಗಿದ್ದೀನಿ. ಅದ್ರ ಬಗ್ಗೆ ಏನಿಲ್ಲ. ನಾನು ಮಾನ್ಯಷ್ಟನ್ನೇ ಮೊಕದ್ದಮೆ ನಾನು ಆವಾಗಲೇ ದೂರು ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನ್ಗೆ. ಆಮೇಲೆ ಮಾನಿಸ್ಟನ್ನು ಮೊಕದ್ದಮೆ ಹಾಕೋಕ್ಕೂ ನಾನು, ಯಾಕಂದ್ರೆ ನಾನು ಒಬ್ಬ ಜವಾಬ್ದಾರಿ ಮನುಷ್ಯ, ನನಗೊಂದು ಮರ್ಯಾದೆ ಇದೆ. ತಾಲೂಕಲ್ಲಿ ಟೌನಲ್ಲಾಗಲಿ ನಾನು 3-4 ಸತಿ ನಾನು ನಗರಸಭೆ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಎಲ್ಲ ಕೆಲಸ ಮಾಡಿದ್ದೀನಿ.
ಇದರಲ್ಲಿ ನನ್ನ ಇದಕ್ಕೆ ಧಕ್ಕೆ ಬಂದ್ರೆ ನನ್ನ ಹೆಸರಿಗೆ ನಾನು ಯಾರಿಗೂ ನಾನು ಬಿಡೋದಿಲ್ಲ. ಅದು ಬೇರೆ ವಿಚಾರ. ಅದನ್ನ ಏನಾರ ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡೋರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಅದ್ರ ಬಗ್ಗೆ ನಾನು ಎರಡು ಮಾತಿಲ್ಲ. ನಾನು ವೈಯಕ್ತಿಕವಾಗಿ ನನ್ನ ಹೆಸರು ತಗೊಂಡು ಪೋಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫೋಟೋ ಹಾಕಿ ನನ್ನ ಎಲ್ಲ ಪೂರ್ತಿ ಈ ತರ ನನ್ನ ಹೆಸರನ್ನ ಹಾಳು ಮಾಡುವಂತ, ಹೆಸರನ್ನ ಕೆಡಿಸುವಂತ ಕೆಲಸ ಯಾರು ಮಾಡ್ತಾ ಇದ್ದಾರೆ, ನಾನು ಅವ್ರ ವಿರುದ್ಧ ನಾನು ಕ್ರಮ ಜರುಗಿಸ್ತೀನಿ. ನಾನು ಯಾವುದು ತಪ್ಪು ಮಾಡಿಲ್ಲ, ನಾನು ಯಾವ ಜಾಗನೂ ನಾವು ಹೊಡೆದಿಲ್ಲ. ಬೇಕಾದ್ರೆ ನೋಡಿ ನೀವು ಎಲ್ಲ ಕ್ರ್ಯಾಪ್ ಪತ್ರ ಅದೇ, ಪಾಣಿ ಅದೇ, ಟಿಪ್ಪಣಿ ಅದೇ, MR ಅದೇ, ಎಳಬಳ ಬಲಬಳ ಎಲ್ಲ ಪೂರ್ತಿ ಏನೇನದೆ, ಕೈಪರಿ ಬರ ಪಾಣಿನೂ ಬರ್ತದೀಗ ನಾಳೆ ನಾಡಿದ್ರಲ್ಲಿ ಎಲ್ಲ ಡಾಕ್ಯುಮೆಂಟು ನಾನು ಎಲ್ಲಿ ಕೊಡೋಕ್ಕೂ ಸಿದ್ಧ, ಯಾವ ತನಿಖೆಗೂ ನಾನು ಸಿದ್ಧ, ಅದರಲ್ಲಿ ಎರಡು ಮಾತಿಲ್ಲ.